ಕ್ರಿಕೆಟ್ನಲ್ಲಿ ಇಂಡಿವಿಜುವಲ್ ಸ್ಕೋರ್ಗಿಂತ ಪಾರ್ಟ್ನರ್ಶಿಪ್ ಮೋಸ್ಟ್ ಇಂಪಾರ್ಟೆಂಟ್. ಜೊತೆ ಆಟದಲ್ಲಿ ಬಿಗ್ ಸ್ಕೋರ್ ಬಂತು ಅಂದ್ರಷ್ಟೇ ಇಡೀ ಪಂದ್ಯವನ್ನ ಡಾಮಿನೇಟ್ ಮಾಡೋಕೆ ಸಾಧ್ಯ. ಆದರೆ ಮ್ಯಾಂಚೆಸ್ಟರ್ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ಬ್ಯಾಟರ್ಸ್ ಕಡೆಯಿಂದ ಈ ಜೊತೆಯಾಟ ಬರಲೇ ಇಲ್ಲ. ಅತ್ತ ಆಂಗ್ಲರು ಮಾತ್ರ ಕಂಪ್ಲೀಟ್ ಕಂಟ್ರೋಲ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಬುಮ್ರಾ ಯಾರ್ಕರ್ಸ್, ಸಿರಾಜ್ ಸ್ಪೀಡ್, ಅನುಶುಲ್ ಅಟಕ್ ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಹಾಗಾದ್ರೆ ಈ ಮ್ಯಾಚ್ ಟೀಮ್ ಇಂಡಿಯಾ ಕೈ ತಪ್ಪುತ್ತಾ? ಫಸ್ಟ್ ಇನ್ನಿಂಗ್ಸ್ನಲ್ಲಿ ಆಂಗ್ಲರು ಮೇಲ್ಗೈ ಸಾಧಿಸಿದ್ರ? ಗೆಲುವಿಗೆ ಗೆಲುವಿಗೆ ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮ್ಯಾಂಚೆಸ್ಟರ್ನಲ್ಲಿ ನಡೀತಾ ಇರುವಂತಹ 4ನೇ ಟೆಸ್ಟ್ ಪಂದ್ಯ ಭಾರತ ಪಾಲಿಗೆ ಗೆಲ್ಲಲೇಬೇಕಾಗಿರುವಂತಹ ಪಂದ್ಯ ಇದು. ಆದರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಆಲ್ರೆಡಿ ಬ್ರಿಟಿಷರೇ ಮೇಲುಗೈ ಸಾಧಿಸಿದ್ದಾರೆ. ಭಾರತ ಪರ ಬ್ಯಾಟಿಂಗ್ನಲ್ಲಿ ಯಾವುದೇ ಬಿಗ್ ಸ್ಕೋರ್ ಆಗಲಿ ಅಥವಾ ಪಾರ್ಟ್ನರ್ಶಿಪ್ ಆಗಲಿ ಬರದಂತೆ ಬೌಲಿಂಗ್ನಲ್ಲಿ ಫುಲ್ ಕಂಟ್ರೋಲ್ ಮಾಡಿದ್ರು. ಈಗ ಬ್ಯಾಟಿಂಗ್ನಲ್ಲೂ ಕೂಡ ಅಂಥದ್ದೇ ವ್ಯಾಲ್ಯೂಯಬಲ್ ಇನ್ನಿಂಗ್ಸ್ ಅನ್ನು ಆಡ್ತಿದ್ದಾರೆ. ಫಸ್ಟ್ ವಿಕೆಟ್ಗೆ ಶತಕದ ಜೊತೆಯಾಟ ಆಡಿದ್ದವರು 3ನೇ ವಿಕೆಟ್ ವೇಳೆಗೆಲ್ಲ 300+ ಸ್ಕೋರ್ ಮಾಡಿದ್ದಾರೆ. ಸೊ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಮುನ್ನಡೆ ಸಾಧಿಸುವುದಂತೂ ಪಕ್ಕಾ ಆಗಿದೆ. ಅದು ಕೂಡ ಟಾಪ್ ಆರ್ಡರ್ನ 4 ಬ್ಯಾಟ್ಸ್ಮನ್ಗಳು ಕೂಡ 50+ ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ. ಬ್ಯಾಟಿಂಗ್ನಲ್ಲೂ ಭಾರತದ ಬೌಲರ್ಸ್ ಕಾಡಿದ ಆಂಗ್ಲರು. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಮೊದಲು ಬ್ಯಾಟ್ ಮಾಡಿದಂಥ ಟೀಮ್ ಇಂಡಿಯಾ 358 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಸ್ಕೋರ್ ಬೆನ್ನತ್ತಿದಂಥ ಇಂಗ್ಲೆಂಡ್ ತಂಡಕ್ಕೆ ಸವಾಲಿನ ಗುರಿ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಜಾಕ್ ರೌಲಿ ಮತ್ತು ಬೆನ್ ಡಕೆಟ್ ಇಂಗ್ಲೆಂಡ್ ಪರ ಓಪನರ್ಸ್ ಆಗಿ ಕಣಕ್ಕಿಳಿದು ಎಲ್ಲರ ಲೆಕ್ಕಾಚಾರಗಳನ್ನು ತಲೆಕೆಳಗಾಗುವಂತೆ ಮಾಡಿದರು. ಟೆಸ್ಟ್ ಮ್ಯಾಚ್ ಅನ್ನೋದನ್ನು ಮರೆತು ODI ಸರಣಿಯಂತೆ ಅಗ್ರೆಸಿವ್ ಇಂಟೆಂಟ್ನಲ್ಲಿ ಬ್ಯಾಟ್ ಬೀಸಿದರು. ಟೆಸ್ಟ್ನ 2ನೇ ದಿನದ ಆರಂಭದಲ್ಲಿಯೇ ಇಂಗ್ಲೆಂಡ್ ತಂಡ ಕಂಪ್ಲೀಟ್ ಆಗಿ ಮೇಲುಗೈ ಸಾಧಿಸಿತ್ತು. ಮೊದಲ ದಿನದಂದು ಕಾಲ್ಬೆರಳಿನ ಮುರಿತದಿಂದ ಗಾಯಗೊಂಡು ರಿಟೈರ್ಡ್ ಹಟ್ ಆಗಿದ್ದಂಥ ರಿಷಬ್ ಪಂತ್ 2ನೇ ದಿನ ಮತ್ತೆ ಬ್ಯಾಟಿಂಗ್ ಇಳಿದು ಅರ್ಧ ಶತಕ ಬಾರಿಸಿದ್ರು. ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 358 ರನ್ಗಳನ್ನು ಗಳಿಸೋಕೆ ಸಹಾಯ ಮಾಡಿದರು. ಇತ್ತ ಕ್ರೌಲಿ ಮತ್ತು ಡಗೆಟ್ ಅಗ್ರೆಸಿವ್ ಬ್ಯಾಟಿಂಗ್ನಿಂದ ಇಂಗ್ಲೆಂಡ್ ಪರ ಅದ್ಭುತ ಪ್ರದರ್ಶನ ನೀಡಿದರು. ಪ್ರತಿ ಓವರ್ಗೆ 4.89 ರನ್ಗಳ ವೇಗದಲ್ಲಿ ಸ್ಕೋರ್ ಮಾಡಿ ಕೇವಲ 46 ಓವರ್ಗಳಲ್ಲಿ 2 ವಿಕೆಟ್ಗೆ 225 ರನ್ಗಳನ್ನು ಕಲೆ ಹಾಕಿತ್ತು ಆಂಗ್ಲರ ಪಡೆ. ಬೆನ್ ಡಕೆಟ್ ಮತ್ತು ಜಾಕ್ ರಾಲಿ ಕೇವಲ 192 ಎಸೆತಗಳಲ್ಲಿ 166 ರನ್ಗಳ ಅದ್ಭುತ ಜೊತೆಯಾಟವಾಡಿದ್ರು. ಹೀಗಿದ್ರು ಅಂತಿಮವಾಗಿ ಜಡೇಜಾ ಮತ್ತು ಅನುಶುಲ್ ತಲಾ ಒಂದೊಂದು ವಿಕೆಟ್ ಅನ್ನು ತೆಗೆದು ಟೀಮ್ ಇಂಡಿಯಾಗೆ ಸ್ವಲ್ಪ ಹೋಪ್ಸ್ ಅನ್ನ ತಂದುಕೊಟ್ಟಿದ್ರು. 3ನೇ ದಿನದಾಟದಲ್ಲಿ ಪೋಪ್ ಮತ್ತು ರೂಟ್ ಅದ್ಭುತ ಜೊತೆಯಾಟ. ಇನ್ನು ಸೆಕೆಂಡ್ ಡೇ ಅಂತೂ ಆಂಗ್ಲರ ವಿಕೆಟ್ ಅನ್ನ ಬೇಗ ತೆಗೆಯೋಕೆ ಸಾಧ್ಯವಾಗಲಿಲ್ಲ. ಆದರೆ 3ನೇ ದಿನವಾದರೂ ಕೂಡ ಭಾರತೀಯ ಬೌಲರ್ಸ್ ಕಂಬ್ಯಾಕ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅದನ್ನು ಕೂಡ ಹುಸಿಗೊಳಿಸಿದ್ದು ಓಲಿ ಪೋಪ್ ಮತ್ತು ಜೋ ರೂಟ್. ಬುಮ್ರಾ, ಸಿರಾಜ್, ಅನುಶುಲ್ ಹೀಗೆ ಯಾರೇ ಬೌಲಿಂಗ್ಗೆ ಬಂದರೂ ಕೂಡ ವಿಕೆಟ್ ಕೊಡದೆ ಕಾಡಿದ್ರು. ಇಬ್ರು ಕೂಡ ಅರ್ಧ ಶತಕಗಳನ್ನು ಕಂಪ್ಲೀಟ್ ಮಾಡಿಕೊಂಡ್ರು. 100 ರನ್ಗಳ ಜೊತೆಯಾಟವನ್ನು ಕೂಡ ಮುಗಿಸಿದ್ರು. ಮೊದಲ ವಿಕೆಟ್ಗೆ 166 ರನ್ಗಳ ಜೊತೆಯಾಟವಾಡಿದ ಇಂಗ್ಲೆಂಡ್ ಪಡೆ 3ನೇ ವಿಕೆಟ್ಗೆ ಮತ್ತೆ 100 ರನ್ಗಳ ಜೊತೆಯಾಟದ ಮೂಲಕ ಭಾರತದ ಟೆನ್ಷನ್ ಹೆಚ್ಚಿಸಿದ್ರು. ಕೇವಲ 2 ವಿಕೆಟ್ಗಳ ನಷ್ಟಕ್ಕೆ 300+ ರನ್ಗಳನ್ನು ಕಲೆ ಹಾಕಿದ್ರು. ಇದೀಗ ಇಬ್ಬರ ವಿಕೆಟ್ ತೆಗೆಯೋದೇ ಟೀಮ್ ಇಂಡಿಯಾಗೆ ದೊಡ್ಡ ಸವಾಲಾಯಿತು. ಸದ್ಯ ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ಲೈನಪ್ ಹಾಗೆ ಆರ್ಭಟವನ್ನ ನೋಡ್ತಾ ಇದ್ರೆ ಟೀಮ್ ಇಂಡಿಯಾ ನೀಡಿರುವಂತಹ ಟಾರ್ಗೆಟ್ ಅನ್ನ ಬ್ರೇಕ್ ಮಾಡಿ ಮುನ್ನಡೆ ಸಾಧಿಸುವುದಂತೂ ಪಕ್ಕಾ ಆಗಿದೆ. ಆದರೆ ಗಿಲ್ ಪಡೆಗೆ ಈಗ ಗೆಲ್ಲೋಕೆ ಇರೋದು ಒಂದೇ ದಾರಿ. ಯಾಕಂದ್ರೆ ಪಂದ್ಯವನ್ನ ಗೆಲ್ಲಲೇಬೇಕು. ಶತಾಯಗತಾಯ ಗೆದ್ದರಷ್ಟೇ ಸರಣಿಯಲ್ಲಿ ಜೀವಂತವಾಗಿ ಉಳ್ಕೊಳ್ಳೋಕೆ ಸಾಧ್ಯ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಆಂಗ್ಲರ ವಿಕೆಟ್ಸ್ ಅನ್ನ ತೆಗಿಬೇಕು. ಜೊತೆಗೆ ಟೀಮ್ ಇಂಡಿಯಾ ಬ್ಯಾಟಿಂಗ್ ನಲ್ಲೂ ಕೂಡ ಬಿಗ್ ಸ್ಕೋರ್ಗಳನ್ನ ಕಲೆ ಹಾಕಲೇಬೇಕು. ಆಗಷ್ಟೇ ಪಂದ್ಯವನ್ನ ಗೆಲ್ಲೋಕೆ ಸಾಧ್ಯ. ಅಟ್ಲೀಸ್ಟ್ ಡ್ರಾನಲ್ಲಾದ್ರೂ ಕೂಡ ಅಂತ್ಯಗೊಳಿಸಬಹುದು. ಇಲ್ಲದೇ ಇದ್ರೆ ಈ ಸಲವೂ ಗೆಲುವು ನಮ್ದಲ್ಲ ಅಂತ ಆಂಗ್ಲರ ನಾಡಿನಲ್ಲಿ ಸೋತು ಮತ್ತೆ ಸರಣಿಯನ್ನ ಕಳ್ಕೊಂಡು ಭಾರತಕ್ಕೆ ವಾಪಸ್ ಆಗ್ಬೇಕಾಗುತ್ತೆ. ನಮಸ್ಕಾರ.